ಇಸ್ರೇಲ್ ದೇಶದಲ್ಲಿ ಶಾಂತಿ ಭಯಾನಕ ಸುದ್ದಿಗೆ ತಿರುಗಿತು. ಮೊಬೈಲ್ಗಳಲ್ಲಿ ತುರ್ತು ಎಚ್ಚರಿಕೆ ಸಂದೇಶ, ಒಂದು ಭೀಕರ ಸ್ಫೋಟ, ಹೊಗೆ, ಬೆಂಕಿ, ಕಟ್ಟಡಗಳ ಅವಶೇಷಗಳು. ಪ್ರಾಥಮಿಕ ವರದಿಗಳ ಪ್ರಕಾರ ಕೆಲವರು ಪ್ರಾಣ ಕಳ್ಕೊಂಡಿದ್ದಾರೆ. ರಕ್ಷಣಾ ಸಿಬ್ಬಂದಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುತ್ತಿದ್ದಾರೆ. ಕುಟುಂಬಗಳ ಕಣ್ಣೀರಿನ ಯುದ್ಧದ ಮಾನವೀಯ ಬೆಲೆ. ವಾಷಿಂಗ್ಟನ್ನಲ್ಲಿ ತುರ್ತು ಸಭೆ. ಅಮೆರಿಕದ ಅಧಿಕಾರಿಗಳು ಪರಿಸ್ಥಿತಿಯನ್ನು ಗಮನಿಸುತ್ತಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಉದ್ವಿಗ್ನತೆ ತೀವ್ರಗೊಳ್ಳುತ್ತಿದೆ. ಪ್ರತಿದಾಳಿ ಎಂಬ ಪದ ದೇಶದಾದ್ಯಂತ ಚರ್ಚೆಯಾಗುತ್ತಿದೆ. ದುಬೈ ನಗರದ ರಾತ್ರಿ ಆಕಾಶದಲ್ಲಿ ಸ್ಫೋಟಕಗಳ ಬೆಳಕು. ಹಲವಾರು ಅಂತಾರಾಷ್ಟ್ರೀಯ ವಿಮಾನಗಳು ರದ್ದು ಮಾಡಲಾಗಿದೆ. ಯುನೈಟೆಡ್ ನೇಷನ್ಸ್ ತುರ್ತು ಸಭೆ ಕರೆದಿದೆ. ವಿಶ್ವ ನಾಯಕರು ಶಾಂತಿಯ ಕರೆಯನ್ನು ನೀಡಿದ್ದಾರೆ. ಯುದ್ಧವನ್ನು ತಡೆಯಿರಿ ಎಂಬ ಒತ್ತಾಯ. ಆಸ್ಪತ್ರೆಗಳಲ್ಲಿ ತೀವ್ರ ಒತ್ತಡ. ವೈದ್ಯರ ನಿರಂತರ ಚಿಕಿತ್ಸೆ ನೀಡಿರುತ್ತಾರೆ. ಜಾಗತಿಕ ಮಾರುಕಟ್ಟೆ ಕುಸಿತ. ಇಂಧನ ಬೆಲೆ ಏರಿಕೆ. ಯುದ್ಧದ ವಿಶ್ವ ಆರ್ಥಿಕತೆ ಮೇಲೆ ಸ್ಪಷ್ಟ. ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ವಿಡಿಯೋಗಳು. ಅವಿಶ್ವಾಸ, ಭಯ ಮತ್ತು ಪ್ರಾರ್ಥನೆಗಳು. ಭೂಗತ ಶರಣಾಗೃಹಗಳಲ್ಲಿ ಕುಟುಂಬಗಳು ಮಕ್ಕಳ ಕಿಲಿಯನ್ನು ಮುಚ್ಚಿಕೊಂಡಿವೆ. ಗೌಪ್ಯ ಚರ್ಚೆಗಳು. ಶಾಂತಿ ಒಪ್ಪಂದದ ಸಾಧ್ಯತೆಗಳ ಬಗ್ಗೆ ಮಾತುಕತೆ. ಯುದ್ಧ ಕೇವಲ ಕ್ಷಣಗಳಲ್ಲಿ ಆರಂಭವಾಗಬಹುದು. ಶಾಂತಿ ಕಟ್ಟಲು ವರ್ಷಗಳೇ ಬೇಕು.